ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ, ಇದರಿಂದ ಚೌಪಾಯಿಗಳು ದೋಹೆ ಮತ್ತು ಛಂದಸ್ಸನ್ನು ತಿಳ್ಕೊಳ್ಳೋಣ. ಗಹಿ ಭೂಮಿ ಪರಿಯೋ ಲಾತ ಮಾರ್ಯೋ ಬಾಲಿಸುತ ಪ್ರಭು ಪಹಿಗಯೋ ಸಂಭಾರಿ ಉಠಿ ದಸ ಕಂಠ ಗೋರ ಕಠೋರ ರವಗರ್ಜತ भयो कपि दाप चाप चढ़ाई दस संधानी सर बहु बरशई किए सकल भट घायल भयाकुल देखी निज बल हर्षई तब रघुपति रावण के शीस भुजा सर चाप काटे बहुत बढ़े पुनि जिमि तीरथ कर पाप सिर भुज बाढ़ी देखी रिपुकेरी भालु कपिन्ह रिस भये घनेरी मरत न मूढ़ कटेवु भुज सीसा धाये कोपी भालु भट कीसा बालि तनय मारुति नलनीला बानर राजा दुबिद बलशीला बिटप महीधर करहि प्रहारा सोई गिरी तरुगहि कपिन्ह सो मारा एक लखन ही रिपु बपुष बिदारी भागी चलही एक लातन मारी तब नलनील सिरन ही छड़ी गयवूं लखन ही लीलार बिदारत भयवूं रुधिर देखी विषाद उर भारी तिन्हहि धरन कछु भुजा पसारे गहे न जाहि करन ही पर फिरही जनु जुग मधुप कमल बन चरही कोपी कूदी द्वौ धरेसी बहोरी मही पटकत भजे भुजा मरोरी पुनि सकोप दस धनु कर लीन्हे सरन ही मारी घायल कपि कीन्हे हनुमदादि मूर्छित करि बंदर पाई प्रदोष हर्ष दस कंधर मूर्छित देखी सकल कपि बीरा जामवंत धायवु रणधीरा संग भालु भूधर तरुधारी मारन लगे पचारी पचारी भयवु क्रुद्ध रावण बलवाना गही पद मही पटकई भट नाना देखी भालुपति निज दल घाता ಕೋಪಿ ಮಾಝ ಉರ್ ಮಾರೆಸಿ ಲಾತಾ. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ರಾವಣ ದೇವತೆಗಳು ನಗ್ತಾ ಇರೋದು, ಅವರು ಸಂತೋಷವಾಗಿರೋದನ್ನ ನೋಡಿ ಅವ್ರ ಕಡೆ ಓಡ್ ಹೋಗ್ತಾನೆ. ಆಗ ದೇವತೆಗಳು ಹೆದರ್ಕೊಂಡು ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾರೆ. ಆಗ ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ಬಿಟ್ಟು ಅವ್ರ ಹಿಂದೆ ಹೊಡೋಗ್ತಾನೆ. ಆಗ ಅಂಗದ ಏನು ಮಾಡ್ತಾನೆ, ಈ ದೇವತೆಗಳೆಲ್ಲ ಭಯ ಪಟ್ಕೊಂಡಿರೋದು, ವ್ಯಾಕುಲರಾಗಿರೋದನ್ನ ನೋಡಿ ಆ ರಾವಣನ ಕಡೆ ಓಡ್ ಹೋಗ್ತಾನೆ. ಮತ್ತೆ ರಾವಣನ ಕಾಲನ್ನ ಹಿಡಿದು ಅವನು ಭೂಮಿಗೆ ಕೆಡವುತ್ತಾನೆ. ವಾಲಿಪುತ್ರ ಅಂಗದ ರಾವಣನನ್ನ ಭೂಮಿಗೆ ಕೆಡವಿ ಕಾಲಿನಿಂದ ಒಂದು ಒದೆ ಕೊಡ್ತಾನೆ. ಆಮೇಲೆ ಅವನು ಪ್ರಭುವಿನ ಹತ್ರಕ್ಕೆ ಹೊಟ್ಟೋಗ್ತಾನೆ. ರಾವಣ ಚೇತರಿಸ್ಕೊಂಡು ಎದ್ದು ಭಯಂಕರವಾಗಿ ಗರ್ಜನೆ ಮಾಡ್ತಾನೆ. ಮತ್ತೆ ಬಲದರ್ಪಿತನಾಗಿ, ಅವನಿಗೆ ಬಲಾನೂ ಇದೆ, ದರ್ಪನೂ ಇದೆ. ಆ ರೀತಿ ಏನು ಮಾಡ್ತಾನೆ, 10 ಕೈಗಳಲ್ಲೂ ಕೂಡ ಧನಸ್ಸುಗಳನ್ನು ಎತ್ಕೊಂಡು ಅನೇಕ ಬಾಣಗಳ ಮಳೆಯನ್ನು ಸುರಿಸ್ತಾನೆ. ಅದರಿಂದ ವಾನರ ಯೋಧರೆಲ್ಲರೂ ಕೂಡ ಗಾಬರಿ ಮಾಡಿಕೊಂಡು ಭಯದಿಂದ ವ್ಯಾಕುಲರಾಗ್ತಾರೆ. ರಾವಣ ತನ್ನ ಬಲವನ್ನು ನೋಡಿ ಇನ್ನೂ ಹೋಗ್ತಾನೆ. ಅಂದರೆ ಇವರೆಲ್ಲ ಹೆದರ್ಕೊಂಡ್ಬಿಟ್ರಲ್ಲ ಅಂತ ಅವನಿಗಿನ್ನೂ ಖುಷಿ ಆಗತ್ತೆ. ಆಗ ರಘುನಾಥ ರಾವಣನ ತಲೆಗಳು, ಭುಜಗಳು, ಬಿಲ್ಲು, ಬಾಣಗಳನ್ನು ಕತ್ತರಿಸಾಕ್ತಾನೆ. ಆದರೆ ತಲೆಗಳು, ಭುಜಗಳು ತೀರ್ಥಕ್ಷೇತ್ರದಲ್ಲಿ ಮಾಡಿದ ಪಾಪಗಳೆಲ್ಲ ವೃದ್ಧಿ ಹೋಗುವಾಗೆ, ಅಂದರೆ ಈಗ ನಾವು ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಲ್ವಾ, ಅಲ್ಲಿ ಪಾಪವನ್ನು ಮಾಡಬಾರ್ದು. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ಇರೋ ಕಡೆ ಮಾಡಿದಾಗ ಒಂದು ಪಾಪಕ್ಕೆ ಒಂದೇ ಪಾಪದ ಫಲ ಸಿಕ್ಕಿದ್ರೆ, ತೀರ್ಥಕ್ಷೇತ್ರಗಳಲ್ಲಿ ಒಂದು ಪಾಪ ಮಾಡಿದ್ರೆ ಅದರ 100 ಪಟ್ಟು ಸಿಗುತ್ತೆ. ಹೇಗೆ ಪುಣ್ಯವನ್ನು ಮಾಡಿದಾಗ ಅದು ವೃದ್ಧಿ ಆಗುತ್ತೋ ಅದೇ ರೀತಿ ಪಾಪ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಇವನ ತಲೆಯನ್ನು ಕತ್ತರಿಸ್ತಾ ಇದ್ರೆ ಮತ್ತೆ ಮತ್ತೆ ತಲೆಗಳು ಉದ್ಭವವಾಗ್ತಾ ಇದ್ದಾವೆ, ಭುಜಗಳು ಮತ್ತೆ ಕೂಡ ಚಿಗುರ್ಕೊಳ್ತಾ ಇರುತ್ತೆ. ಸೊ ಈ ರೀತಿ ಆಗ್ತಾ ಇದೆ. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಾರೆ. ಅಂದರೆ ಅದು ಮತ್ತೆ ಮತ್ತೆ ವೃದ್ಧಿ ಆಗ್ತಾನೆ ಇರುತ್ತೆ. ಶತ್ರುವಿನ ತಲೆ, ಭುಜಗಳು ಎಲ್ಲ ಮತ್ತೆ ಮತ್ತೆ ಚಿಗುರ್ಕೊಳ್ತಾ ಇರೋದನ್ನ ನೋಡಿ ವಾನರ, ಭಲ್ಲೂಕ, ವೀರರ ಕ್ರೋಧ ನಖಶಿಕಾಂತಕ್ಕೆ ಏರುತ್ತೆ. ಆ ಮೂರ್ಖ ತಲೆಗಳನ್ನು, ಭುಜಗಳನ್ನು ಕತ್ತರಿಸಿದ್ರೂ ಕೂಡ ಸಾಯ್ತಾ ಇಲ್ಲ ಅವನು ಅಂತ ಹೇಳ್ತಾ ಅವರು ಸಿಟ್ಟಿನ ಬೆಟ್ಟವಾಗಿ ಓಡ್ ಹೋಗ್ತಾರೆ. ಇನ್ನೇನು ಮಾಡ್ತಾರೆ, ಈಗ ಕೊಂದ ಮೇಲೆ ಕಷ್ಟಪಟ್ಟವರು ಯುದ್ಧ ಮಾಡಿ ಶತ್ರುವನ್ನ ಕೊಲ್ತಾ ಇದ್ರೆ
ಅವ್ನು ಮತ್ತೆ ಹುಟ್ತಾ ಇದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತಲ್ವಾ? ಅದಕ್ಕೆ ಅವರೆಲ್ಲ ತುಂಬ ಬೇಜಾರು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಓಡಿ ಹೋಗ್ತಾ ಇದ್ದಾರೆ. ವಾಲಿ ನಂದನನಾದಂತಹ ಅಂಗದ, ಪವನಪುತ್ರ ಹನುಮಾನ, ನಳ, ನೀಲ, ಕಪೀಂದ್ರ, ಸುಗ್ರೀವ, ದ್ವಿವಿಧ ಈ ರೀತಿಯ ಮಹಾಬಲಶಾಲಿಗಳು ರಾವಣನ ಮೇಲೆ ಹೆಮ್ಮರಗಳನ್ನು ಪರ್ವತಗಳನ್ನು ಎಸಿತಾ ಇದ್ರು. ಆದರೆ ಅವನೇನು ಮಾಡ್ತಾ ಇದ್ದ? ಅದನ್ನೇ ಹಿಡ್ಕೊಂಡು ಅದರಿಂದ ವಾನರರನ್ನು ಸದೆ ಬಡಿತಾ ಇದ್ದ. ಒಬ್ಬ ವಾನರ ಅವನ ಶರೀರವನ್ನು ಉಗುರಿನಿಂದ ಪರ್ಚಿ ಓಡ್ಹೋದ್ರೆ ಮತ್ತೊಬ್ಬ ಕಾಲಿನಿಂದ ಒದಿತಾ ಇದ್ದ. ಆಗ ನಳನೀಲರು ರಾವಣನ ತಲೆ ಮೇಲೆ ಹತ್ತಿ ಉಂಗುರಗಳಿಂದ ಅವನ ಹಣೆಯನ್ನ ಹರಿಯೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಪರ್ಚಿ ಅದನ್ನು ಹರಿಯುತ್ತಾರೆ. ಹಣೆಯಿಂದ ರಕ್ತ ಬಸಿತಾ ಇರೋದನ್ನು ನೋಡಿ ಅವನು ತುಂಬ ಬಾಧೆ ಪಟ್ಕೊಳ್ತಾನೆ. ಅವರನ್ನು ಹಿಡ್ಕೊಳ್ಳೋದಕ್ಕೆ ಅವನು ಕೈಗಳನ್ನು ಚಾಚ್ತಾನೆ. ಆದರೆ ಅವರು ಅವನಿಗೆ ಸಿಗ್ತಾ ಇರಲಿಲ್ಲ. 2 ದುಂಬಿಗಳು ಕಮಲವನದ ಮೇಲೆ ಸುತ್ತಾ ಇರೋ ಹಾಗೆ ಅವರು ಅವನ ಕೈಗಳ ಮೇಲೆ ತಿರುಗ್ತಾ ಇದ್ರು. ಆಗ ಅವನು ತುಂಬ ಕೋಪ ಮಾಡಿಕೊಂಡು ಹಾರಿ ಅವರಿಬ್ಬರನ್ನ ಹಿಡ್ಕೊಂಡು ನೆಲಕ್ಕೆ ಅಪ್ಪಳಿಸ್ಬೇಕು ಅಂತಿದ್ದಾಗ ಅವ್ರೇನು ಮಾಡ್ಕೊಳ್ತಾ ಇದ್ರು? ಈ ರೀತಿ ನುಗ್ಗಿ ನುಣುಚ್ಕೊಂಡು ಅವನ ಕೈಗಳನ್ನು ತಿರ್ಚಿ ಓಡ ಹೋಗ್ತಾ ಇದ್ರು. ಮತ್ತೆ ಅವನು ಇನ್ನೂ ರೋಷಭೀಷಣನಾಗಿ 10 ಬಿಲ್ಲುಗಳನ್ನು ಕೈಗೆತ್ಕೊಂಡು ವಾನರರನ್ನ ಬಾಣಗಳಿಂದ ಗಾಯ ಮಾಡ್ತಾ ಇದ್ದ. ಹನುಮದಾದಿ ವಾನರರೆಲ್ಲರನ್ನೂ ಕೂಡ ಮೂರ್ಛಿತರನ್ನಾಗಿಸಿ ಸಂಧ್ಯಾ ಸಮಯವಾದದ್ರಿಂದ ಅದನ್ನು ತಿಳ್ಕೊಂಡ ಮೇಲೆ ರಾವಣ ತುಂಬ ಸಂತೋಷ ಪಡ್ತಾನೆ. ವಾನರರೆಲ್ಲರೂ ಕೂಡ ಪ್ರಜ್ಞಾಶೂನ್ಯರಾಗಿ ಬಿದ್ದಿರೋದನ್ನ ನೋಡಿ ರಣಧೀರನಾದಂತಹ ಜಾಂಬುವಂತ ರಾವಣನ ಕಡೆಗೆ ಬರ್ತಾರೆ. ಅವರ ಅನುಚರರಾದಂತಹ ಬಲ್ಲೂಕಗಳು ಅಂದರೆ ಕರಡಿಗಳು ಪರ್ವತಗಳನ್ನು ಮಹಾವೃಕ್ಷಗಳನ್ನು ಎತ್ಕೊಂಡು ರಾವಣನನ್ನು ಹೀಯಾಳಿಸಿ ಬಡಿಯೋದಕ್ಕೆ ಶುರು ಮಾಡ್ತಾರೆ. ಮಹಾಬಲಿಯಾದಂತಹ ರಾವಣ ಕೋಪ ಮಾಡಿಕೊಂಡು ಅವುಗಳ ಕಾಲುಗಳನ್ನು ಹಿಡಿದು ನೆಲಕ್ಕೆ ಕುಕ್ಕೋದಕ್ಕೆ ಶುರು ಮಾಡ್ತಾನೆ. ತನ್ನ ದಳ ಧ್ವಂಸವಾಗ್ತಾ ಇರೋದನ್ನ ನೋಡಿ ಜಾಂಬವಂತ ಕ್ರುದ್ಧನಾಗಿ ರಾವಣನ ಎದೆಗೆ ಒಂದು ಒದೆಯನ್ನು ಕೊಡ್ತಾನೆ. ಈಗ ವಾನರ ಬಲ್ಲೂಕಗಳೆಲ್ಲ ಹೋರಾಡಿದ್ಮೇಲೆ ಈಗ ಜಾಂಬವಂತರು ರಾವಣನ ಜೊತೆ ಹೊಡೆದಾಡ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.